ಈ ಒಂದು ಕೇಸ್ ಇದೆಯಲ್ಲ, ಇದು ಓಂ ಸಿನಿಮಾವನ್ನೇ ಮೀರಿಸ್ತಾ ಇದೆ. ಯಾಕಂದರೆ ಮದುವೆಗೆ ನಿರಾಕರಣೆ ಮಾಡಿದ್ದಕ್ಕೆ ಪ್ರಿಯತಮಿಯನ್ನೇ ಈತ ಕಿಡ್ನಾಪ್ ಮಾಡಿದ್ದಾನೆ. ಈತನ ಹೆಸರು ಕೂಡ ಇಂಟ್ರೆಸ್ಟಿಂಗ್ ಆಗಿರೋದು, ಮೆಕ್ಯಾನಿಕ್ ರಂಗ ಅಂತ. ಓಂ ಸಿನಿಮಾವನ್ನು ಕೂಡ ಈತನ ಲವ್ ಸ್ಟೋರಿ ಮೀರಿಸ್ತಾ ಇದೆ. ಈಗ ಸ್ನೇಹಿತನಿಗಾಗಿ ಮಚ್ಚು ಬೀಸಿದ್ದಕ್ಕೆ ಲವ್ ಬ್ರೇಕಪ್ ಆಯಿತು. ಜೈಲಿಂದ ಬೇಲ್ ಮೇಲೆ ಯಾವಾಗ ಈತ ಹೊರಗಡೆ ಬರ್ತಾನೋ ಆಗಿನಿಂದ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾನೆ. ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅನ್ನುವಂಥ ದಾಟಿಯಲ್ಲಿ ಈ ಮೆಕ್ಯಾನಿಕ್ ರಂಗ ಮನೆಗೆ ನುಗ್ಗಿ ಲವರ್ನ ಕಿಡ್ನ್ಯಾಪ್ ಮಾಡಿ ಈ ರೀತಿಯಾಗಿ ಪೀಡಿಸ್ತಾ ಇದ್ದಾನಂತೆ. ರಂಗನ್ ಆಟೋದಲ್ಲಿ ಕುತ್ತಿಗೆಗೆ ಚಾಕು ಇಟ್ಟು ಅರ್ಶನದ ದಾರವನ್ನು ಕೂಡ ಪ್ರೇಯಸಿ ಕಟ್ಟಿದ್ದಾನೆ. ಸಂಜೆ 5 ಗಂಟೆಗೆ ಕಿಡ್ನ್ಯಾಪ್, ಬೆಳಗ್ಗೆ 5 ಗಂಟೆಗೆ ಬೆಂಗಳೂರು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯಿಂದ 5 ಅರೆಸ್ಟ್. ದಿನಾಂಕ 8/10/2025 ಸುಮಾರು ಒಂದು ಸಾಯಂಕಾಲ 5:15 ಗಂಟೆಗೆ ನಮಗೆ 112 ಕರೆ ಬರುತ್ತೆ. ಈ ಥರ ಒಬ್ಬರು ಮನೆಗೆ ನುಗ್ಗಿಬಿಟ್ಟು ಅವರ ಮಗಳನ್ನು ಎತ್ಕೊಂಡು ಒಂದು 5 ಜನ ಆರೋಪಿಗಳು ಅವರಿಗೆ ಮನೆಯವರಿಗೆ ಮಾರ್ಕಾಸ್ತ್ರದಿಂದ ಹೊಡೆದ್ಬಿಟ್ಟು ಮಗಳನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಬಲವಂತವಾಗಿ ಅಂತ. ಇಮಿಡಿಯೇಟಾಗಿ 112 ಅಲ್ಲಿ ರೀಚ್ ಆಗುತ್ತೆ. ಇಲ್ಲ ಮಗು ಬಂದುಬಿಟ್ಟು ಇದು ಹುಡುಗಿ ಬಂದುಬಿಟ್ಟು 19 ವಯಸ್ಸು ಹುಡುಗಿ. ಈ ಹಿಂದೆ ಒಂದು ಪರಿಚಯ ಮಾಡ್ಕೊಂಡ್ಬಿಟ್ಟು ಆ ಹುಡುಗಿ ಮನೆಗೆ ಹೆಣ್ಣು ಕೇಳಲಿಕ್ಕೆ ಬಂದಿದ್ರು. ಬಟ್ ಅವ್ರು ಕೊಡಲ್ಲ ಅಂತಂದು ಹೇಳಿ ಅವ್ರ ಮನೆಯವ್ರು ಹೇಳಿದಾಗ ಇವತ್ತಿನ ದಿನ ಬಲವಂತವಾಗಿ ಬಂದುಬಿಟ್ಟು ಒಂದು 5 ಜನ ಆಟೋದಲ್ಲಿ ಮತ್ತು 1-2 ಬೈಕ್ ತೊಗೊಂಡು ಬಂದುಬಿಟ್ಟು ಆಕೆ ತಾಯಿಗೆ ಮತ್ತು ಆಕೆ ಅಜ್ಜಿಗೆ ಚಾಕುವಿಂದ ಮತ್ತು ಒಂದು ಮಚ್ಚೆಲ್ಲ ತೊಗೊಂಡ್ಬಿಟ್ಟು ಹೆದರಿಸಿ ಹೊಡೆದ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ಬಿಟ್ಟು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯಪುರನ್ನು ಕೂಡ ವಿಸಿಟ್ ಮಾಡಿ ಮತ್ತು ಟೆಕ್ನಿಕಲ್ ಮತ್ತು ಟ್ರೆಡಿಷ್ನಲ್ ವೇ ಆಫ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಹುಡುಗಿ ಕರೆದುಕೊಂಡು ಅಬ್ಡಕ್ಷನ್ ಆಗಿರೋ 12 ಗಂಟೆ ಒಳಗಡೆನೆ ನಾವು ಆ ಹುಡುಗಿನ ಪತ್ತೆ ಹಚ್ಚಿ ಅವರ ತಂದೆ ತಾಯಿಗೆ ಸುರಕ್ಷಿತವಾಗಿ ಒಪ್ಪಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ನಮ್ಮ ಸುಬ್ರಹ್ಮಣ್ಯ ಪೊಲೀಸರವರು. ಇದರಲ್ಲಿ ಆರೋಪಿಗಳು ಬಂದುಬಿಟ್ಟು ಒಬ್ಬನು ರಂಗ ಅಂತ, ಇನ್ನೊಬ್ಬನು ರಾಜೇಶ್, ಚಂದನ್ನು, ಶ್ರೇಯಸ್ಸು ಮತ್ತು ಮಂಜುನಾಥ್ ಅಂತ. ಅದರಲ್ಲಿ ರಂಗ ಅನ್ನೋನ ಮೇಲೆ ಈ ಹಿಂದೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ 302 ಕೇಸನ್ನು ಕೂಡ ರಿಜಿಸ್ಟರ್ ಆಗಿರುತ್ತೆ. ಅವನು ಇದೇ ವರ್ಷ ಮಾರ್ಚ್ ತಿಂಗಳಲ್ಲೇ ಆಚೆ ಬಂದಿರ್ತಾನೆ. ಆಚೆ ಬಂದು ಹೇಗೋ ಮಾಡಿ ಕಳೆದ 25 ದಿನದ ಕೆಳಗಡೆನೆ ಈ ಹುಡುಗಿ ಪರಿಚಯ ಮಾಡ್ಕೊಂಡ್ಬಿಟ್ಟು ಆ ಹುಡುಗಿ ಮನೆಯವರಿಗೆ ಹೆಣ್ಣು ಕೇಳಲಿಕ್ಕೆ ಹೋಗಿರ್ತಾರೆ. ಅದು ಅವನ ಜೊತೆ ರಾಜೇಶ್ ಅನ್ನೋನು ಕೂಡ ಆಟೋ ಚಾಲಕ, ಅವನು ಕೂಡ ಸಾಥ್ ಕೊಡ್ತಾನೆ. ಇನ್ನೊಬ್ಬನು ಚಂದನ್ ಅಲಿಯಾಸ್ ಗುಂಡ ಅಂತ. ಇವನ ಮೇಲೆ ನಮ್ಮಲ್ಲಿ ವಿವಿಧ ಪೊಲೀಸ್ ಠಾಣೆಯಲ್ಲಿ 7 ಕೇಸುಗಳು ದಾಖಲಾಗಿದ್ದಾವೆ. ಇವನು ಕೂಡ ಒಂದು ರಾಬರಿ ಕೇಸು ಮತ್ತು ಥೆಫ್ಟ್ ಕೇಸಲ್ಲಿನೂ ಕೂಡ ಆರೋಪಿಯಾಗಿರ್ತಾನೆ. ಅದೇ ರೀತಿ ಮಂಜುನಾಥ್, ಅವನು ಕೂಡ ಒಂದು 392 ಕೇಸಲ್ಲಿನೂ ಕೂಡ ಆರೋಪಿಯಾಗಿರ್ತಾನೆ. ಹೀಗೆ ಇವ್ರದ್ದು ಆರೋಪಿಗಳನ್ನೇ ಒಂದು ತಂಡ ಮಾಡಿಕೊಂಡು ಬಲವಂತವಾಗಿ ಆ ಹುಡುಗಿನ ಎತ್ಕೊಂಡು ಹೋಗಿದ್ದಕ್ಕೆ ಈ ಪ್ರಕರಣ ದಾಖಲಿಸಿಕೊಂಡು ಆದಷ್ಟು ಬೇಗನೆ ನಮ್ಮ ಪೊಲೀಸರು ಅವರು ಹೊಸೂರಲ್ಲಿ ಇರ್ತಾರೆ. ತಮಿಳುನಾಡಿಗೆ ಇನ್ನೂ ಆಚೆ ಹೋಗೋರು ಇದ್ದಾರೆ. ಹೊಸೂರಲ್ಲಿ ಹೋಗ್ಬಿಟ್ಟು ಆ ಹುಡುಗಿನ ಸುರಕ್ಷಿತವಾಗಿ ಮನೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಈಗ ಮತ್ತೊಮ್ಮೆ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವಕುಮಾರ್, ಓಂ ಸಿನಿಮಾವನ್ನು ಮೀರಿಸ್ತಾ ಇದೆಯಲ್ಲ ಈ ರಂಗನ್ ಲವ್ ಸ್ಟೋರಿ ಅಂತ. ರಾಹುಲ್, ಕಳೆದ ಅಕ್ಟೋಬರ್ 8ನೇ ತಾರೀಕು ಸಂಜೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಡೆದಿರುವಂತಹ ಘಟನೆ. ಈತ ಮೆಕ್ಯಾನಿಕ್ ರಂಗ ಏನಿದಾನೆ, ಈತ ಮೂಲತಃ ಬೆಂಗಳೂರಿನ ಶ್ರೀನಗರದವನು. ಕಳೆದ 3 ವರ್ಷಗಳ ಹಿಂದೆ ಈತನಿಗೆ ಸುಬ್ರಹ್ಮಣ್ಯಪುರ ಲಿಮಿಟ್ಸ್ ನಲ್ಲಿ ಇರುವಂತಹ ಯುವತಿಯ ಪರಿಚಯ ಆಗುತ್ತೆ. ಅದು ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ. ರಂಗ ಹಿಂದೆ ಬೈಕ್ ನ ವೀಲಿಂಗ್ ಅನ್ನ ಮಾಡಿ ಅದನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಯುವತಿ ಕೂಡ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಅನ್ನ ಮಾಡ್ತಿರ್ತಾಳೆ. ಇನ್ಸ್ಟಾದಲ್ಲಿ ಇಬ್ರು ಕೂಡ ಇನ್ಬಾಕ್ಸ್ ಮಾಡಿ ನಂಬರ್ಗಳು ಎಕ್ಸ್ಚೇಂಜ್ ಆಗಿರುತ್ತೆ. ನಂತರ ಕಳೆದ 3 ವರ್ಷಗಳಿಂದಲೂ ಕೂಡ ಪರಸ್ಪರ 2 ವೇ ಲವ್ ನಲ್ಲಿ ರಂಗ ಮತ್ತು ಯುವತಿ ಇರ್ತಾರೆ. ಇಂಥ ಸಂದರ್ಭದಲ್ಲಿ ರಂಗ ಕಳೆದ ವರ್ಷ ಫೆಬ್ರವರಿ ಶಿವರಾತ್ರಿ ಹಬ್ಬದ ದಿನ ತನ್ನ ಸ್ನೇಹಿತನಿಗಾಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಭದ್ರಾ ಅನ್ನೋನ ಕೊಲೆ ಕೇಸ್ನಲ್ಲಿ ಭಾಗಿಯಾಗ್ತಾನೆ. ಯಾವಾಗ ಲವ್ ಮಾಡ್ತಿದ್ದಂತ ರಂಗ ಕೊಲೆ ಕೇಸ್ನಲ್ಲೇ ಫಿಟ್ ಆಗಿ ಜೈಲ್ಗೆ ಹೋಗ್ತಾನೆ. ಜೈಲಿನಿಂದ ಬಂದಂತ ನಂತರದಲ್ಲಿ ಯುವತಿ ಉಲ್ಟಾ ಹೊಡೆಯುವಂತ ಕೆಲಸವನ್ನು ಮಾಡ್ತಾರೆ. ನೀನು ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದಂತವನು, ನಿನ್ನನ್ನು ನಾನು ಇಷ್ಟಪಡೋದಿಲ್ಲ. ಒಂದ್ ವೇಳೆ ನಿನ್ನನ್ನು ಲವ್ ಮಾಡ್ತಿದ್ದೀನಿ ಅನ್ನೋದನ್ನ ನನ್ನ ಮನೇಲಿ ಹೇಳಿದ್ರು ಕೂಡ ಮನೆಯವರು ಒಪ್ಪೋದಿಲ್ಲ. ಹೀಗಾಗಿ ನೀನ್ ಇಷ್ಟ ಇಲ್ಲ ಅಂತೇಳಿ ಯುವತಿ ರಂಗನ್ನ ಅವಾಯ್ಡ್ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಜೊತೆಗೆ ಬ್ರೇಕಪ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ ರಂಗ ಅಷ್ಟೊತ್ತಿಗೆ ಆಲ್ರೆಡಿ ಯುವತಿಯನ್ನ ತುಂಬಾ ಹಚ್ಕೊಂಡಿರ್ತಾನೆ. ಏನೇ ಆದ್ರೂ ನಿನ್ನನ್ನೇ ಮದುವೆ ಆಗೋದು ಅಂತೇಳಿ ರಂಗ ಯುವತಿ ಕೂಡ ಅವಾಜ್ ಹಾಕಿರ್ತಾನೆ. ಯುವತಿ ಮನೆಗೆ ಹೋಗಿ ಕೂಡ ಮನೆಯವ್ರಿಗೆ ತಮ್ಮ ಲವ್ ಸ್ಟೋರಿಯನ್ನ ಹೇಳುವಂತ ಕೆಲಸವನ್ನ ಮಾಡ್ತಾನೆ. ಆದ್ರೆ
ಯುವತಿಯ ಕುಟುಂಬಸ್ಥರು ರಂಗನ ಲವ್ ಸ್ಟೋರಿಗೆ ಒಪ್ಪೋದಿಲ್ಲ, ಯಾವುದೇ ಕಾರಣಕ್ಕೂ ಮಗಳನ್ನ ನಿನ್ನ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತೇಳಿ ಯುವತಿ ಕುಟುಂಬಸ್ಥರು ಕೂಡ ರಂಗನ ಮನವಿಯನ್ನ ತಿರಸ್ಕರಿಸ್ತಾರೆ. ನಂತರ ಕಳೆದ 2-3 ತಿಂಗಳುಗಳಿಂದಲೂ ಕೂಡ ರಂಗ ಪದೇ ಪದೇ ಯುವತಿಯನ್ನ ಕಾಲೇಜ್ ಬಳಿ ಹೋಗುವಂಥದ್ದು, ಫಾಲೋ ಮಾಡುವಂಥದ್ದು, ಅಂತೇಳಿ ಪೀಡಿಸುವಂಥದ್ದು, ಜೊತೆಗೆ ಯುವತಿಯ ಮನೆಗೆ ಹೋಗಿ ತೊಂದರೆ ಕೊಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಅದರಂತೆ ಕಳೆದ ಅಕ್ಟೋಬರ್ 8ನೇ ತಾರೀಕು ಕೂಡ ಸಂಜೆ ಅವ್ರ ಮನೆಗೆ ಹೋದಂತವನು ಅವರ ತಾಯಿ ಮತ್ತು ಅಜ್ಜಿ ಅದಕ್ಕೆ ಪ್ರತಿರೋಧ ತೋರಿಸಿದ ಸಂದರ್ಭದಲ್ಲಿ ಅವ್ರ ಮೇಲೆ ಲಾಂಗ್ನಿಂದ ಅಟ್ಯಾಕ್ ಮಾಡಿ ಸ್ವತಃ ಯುವತಿಯ ತಾಯಿ ಏನಿದ್ದಾರೆ ಆಕೆಯ ಕೈಗೆ ಲಾಂಗ್ನಿಂದ ಹಲ್ಲೆ ಮಾಡ್ತಾನೆ. ಲಂಗ ರಾಂಗ್ ಬಿಸ್ ಅಂತ ರಭಸಕ್ಕೆ ಅವರ ತಾಯಿ ಕೈಗೆ ಸುಮಾರು 8 ಸ್ಟಿಚ್ಗಳು ಬಿದ್ದಿರುವಂಥದ್ದು. ಘಟನೆ ಆದ ನಂತರ ಕೂಡಲೇ ಯುವತಿಯ ತಾಯಿ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಹಲ್ಲೆ ಮತ್ತು ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾರೆ. ಆದ್ರೆ ರಂಗ ಮತ್ತು ರಂಗನ ಜೊತೆಲಿದ್ದಂತ ಸಹಚರರು ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ 5 ಆರೋಪಿಗಳ ಪೈಕಿ 2 ರೌಡಿ ಶೀಟರ್ಗಳು ಕೂಡ ಇರ್ತಾರೆ. ಸುಮಾರು ಹಳೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ. ಆರೋಪಿಗಳಿಗೆ ಕ್ರೈಮ್ ನ ಬಗ್ಗೆ ನಾಲೆಡ್ಜ್ ಇರುತ್ತೆ. ಹೀಗಾಗಿ ಕೃತ್ಯ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಯುವತಿಯ ಮನೆಗೆ ಬಂದು ಹಲ್ಲೆ ಮಾಡಿ ಆಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆರೋಪಿಗಳು ಎಲ್ಲೂ ಕೂಡ ಮೊಬೈಲ್ ಅನ್ನ ಬಳಸೋದಿಲ್ಲ. ಯುವತಿಯನ್ನ 2 ಬೈಕ್ ಮತ್ತೆ 1 ಆಟೋದಲ್ಲಿ ಬಂದು ಸಿನಿಮೆಯ ರೀತಿಯಲ್ಲಿ ಕುಟುಂಬಸ್ಥರಿಗೆ ಲ್ಯಾಂಗ್ನಿಂದ ಹಲ್ಲೆಯನ್ನ ಮಾಡ್ತಾರೆ. ಜೊತೆಗೆ ಆ ಹುಡುಗಿಯನ್ನ ಎತ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ನೇರವಾಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕೋರಮಂಗಲ, ಮಡಿವಾಳ, ಬನ್ನೇರುಘಟ್ಟ ರಸ್ತೆ, ಹೊಸೂರು ಮಾರ್ಗವಾಗಿ ಇಡೀ ದಿನ ರಾತ್ರಿ ಅಕ್ಟೋಬರ್ 8ನೇ ತಾರೀಕು ಸಂಜೆ 5:30ರಿಂದ ಮಾರನೇ ದಿನ ಅಕ್ಟೋಬರ್ 9ರ ಬೆಳಗ್ಗೆ 5:30 ಬೆಂಗಳೂರಿನಾದ್ಯಂತ ಸುಮಾರು 120 ಕಿಲೋಮೀಟರ್ ಕಾಲ ಆಟೋದಲ್ಲೇ ಸುತ್ತಾಡುವಂಥದ್ದು. ಯುವತಿ ಏನಾದರೂ ಆಟೋದಲ್ಲಿ ಕಿಚ್ಕೊಳ್ಳಿಕ್ಕೆ ಮುಂದಾದ ಸಂದರ್ಭದಲ್ಲಿ ಆಕೆಯ ಕುತ್ತಿಗೆಗೆ ಆರೋಪಿ ರಂಗ ಚಾಕುವನ್ನು ಇಡ್ತಾನೆ. ಜೊತೆಗೆ ಆಟೋದಲ್ಲೇ ಆಕೆಗೆ ಅಶ್ನದ ದಾರವನ್ನು ಕೂಡ ಕಟ್ಟುವಂತ ಕೆಲಸವನ್ನ ಮಾಡ್ತಾನೆ. ನಾನು ನಿನ್ಗೆ ಅಶ್ನು ದಾರ ಕಟ್ಟಿದ್ದೀನಿ, ನಿನ್ ಗಂಡ ಕಣೆ ನಾನು, ದಯವಿಟ್ಟು ನನ್ನ ಲವ್ ಮಾಡು, ನನ್ನ ಬಿಟ್ಕೊಡ್ಬೇಡ ಅಂತೇಳಿ ಪದೇ ಪದೇ ಆಕೆಗೆ ಗೋಗರಿಯುವಂತ ಕೆಲಸವನ್ನು ಕೂಡ ಮಾಡಿರ್ತಾನೆ. ಆದ್ರೆ ರಂಗ ಯಾವಾಗ ಅಶ್ನು ದಾರವನ್ನ ಕಟ್ಟಿ ಆಟೋದಲ್ಲೇ ಮದುವೆ ಆಗ್ತೀನಿ ಅಂತೇಳಿ ಡ್ರಾಮಾ ಮಾಡ್ಲಿಕ್ಕೆ ಶುರು ಆಗ್ತಾನೆ, ಆಗ ಯುವತಿ ಪ್ರತಿರೋಧ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇಡೀ ರಾತ್ರಿ ಯಾವಾಗ ಇವರು 2 ಕಡೆ ಆಟೋಗೆ ಗ್ಯಾಸ್ ಅನ್ನ ಫಿಲ್ ಮಾಡ್ಕೊಂಡು ಬೆಂಗಳೂರಿನಾದ್ಯಂತ ಓಡಾಡ್ತಾರೆ, ಅಷ್ಟೊತ್ತಿಗೆ ಆಲ್ರೆಡಿ ರಂಗನ್ ಬಳಿ ಇದ್ದಂತ ದುಡ್ಡು ಖಾಲಿ ಆಗಿರುತ್ತೆ. ಪೊಲೀಸರಿಗೆ ಇಷ್ಟೊತ್ತಿಗೆ ಆಲ್ರೆಡಿ ಅವ್ರ ಕುಟುಂಬಸ್ಥರು ರಂಗ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡಿರುವಂತ ಮಾಹಿತಿಯನ್ನ ಕೊಟ್ಟು ಆತನ ಮೊಬೈಲ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತಾರೆ. ಬೆಳಗಿನ ಜಾವ ಯಾವಾಗ ರಂಗ ಆತನ ತಾಯಿಗೆ ಕರೆಯನ್ನ ಮಾಡಿ ಹೊಸೂರ್ಗೆ ಹೋಗ್ತಾ ಇದ್ದೀನಿ, ಹೊಸೂರಿನಲ್ಲಿ ಮದುವೆ ಆಗ್ತೀನಿ ಅಂತ ವಿಚಾರವನ್ನ ತಿಳಿಸ್ತಾನೆ. ಅಷ್ಟೊತ್ತಿಗೆ ಆಲ್ರೆಡಿ ಅಲರ್ಟ್ ಆಗಿದ್ದಂತ ಪೊಲೀಸರು ಹೊಸೂರು ರಸ್ತೆಯಲ್ಲಿ ರಂಗನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.